ಸೊ ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಅಂತರ್ಗಂಗಾ ಜಲಪಾತ ನೋಡೋಣ. ಇದು ಹೈದರಾಬಾದ್ನ ಹತ್ತಿರ ಇರ್ತದೆ. ಸೊ ಅಂತರ್ಗಂಗಾ ಜಲಪಾತ ಅಂದರೆ ನಮಗೆ ಕರ್ನಾಟಕದಲ್ಲಿ ಒಂದು ಕಾಣ್ತದೆ, ಅಂದರೆ ಅದು ಕೋಲಾರದ ಜಿಲ್ಲೆಯಲ್ಲಿ. ಸೊ ಒಂದು ಹತ್ರ ಸೇಮ್ ಇದೇ ಹೆಸರಿನಿಂದ ಇದೆ, ಅಂತರ್ಗಂಗಾ ಜಲಪಾತ. ಮತ್ತು ಅದರ ಹೆಸರಿಂದ ದಕ್ಷಿಣ ಕಾಶಿ ಅಂತ ಕೂಡ ಒಂದು ಹೆಸರಿದೆ. ಸೊ ಅಲ್ಲಿ ಆ ಜಲಪಾತದ ಹತ್ರ ಒಂದು ದೇವಸ್ಥಾನಕ್ಕೆ. ಸೊ ಅದಾದರೆ ನನ್ನ ಈ ಚಾನಲ್ನಲ್ಲಿ ಮೊದಲನೇ ವಿಡಿಯೋ. ಸೊ ಆ ವಿಡಿಯೋ ಆದರೆ ನಾನು ಹಾಕಿದ್ದೀನಿ. ಸೊ ಯಾರಿಗಾದರೂ ಬೇಕಂದರೆ ಹೋಗಿ ನೋಡಿ, ನಾನು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ ಗೈಸ್? ಸೊ ನಾವು ಹೈದರಾಬಾದ್ ಅಂತಾರೆ ಮೊಟ್ಟ ಮೊದಲಿಗೆ ಕೇಳಿಬರೋಂದರೆ ಜ್ಞಾಪಕ ಬರೋದು ಅಂತಂದರೆ ಸೊ ಚಾರ್ಮಿನಾರ್ ಆಗಿರ್ಬೋದು, ಗೋಲ್ಕೊಂಡ ಕೋಟೆ ಆಗಿರ್ಬೋದು, ಇದು ಮೇಯ್ನು ನಮಗೆ. ಮತ್ತು ಹುಸೇನ್ ಸಾಗರ್ ಆಗಿರ್ಬೋದು, ಅದು ಬುದ್ಧನ ವಿಗ್ರಹ ಆಗಿರ್ಬೋದು, ಮೇಯ್ನ್ ಇವೇ ನಮಗೂ ಜ್ಞಾಪಕ ಬರೋದು, ಅಲ್ಲಿ ಕೇಳಿಸೋದು ಮೊಟ್ಟ ಮೊದಲಿಗೆ ಹೆಸರುಗಳು. ಸೊ ನಮಗೆ ಹೈದರಾಬಾದ್ನ ಸುತ್ತಮುತ್ತಲು ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಆಲು 10 ಜಲಪಾತಗಳಿಗಿಂತ ಹೆಚ್ಚೇ ಇರ್ತವೆ. ಸೊ ಅದು ನಾವು ಟೈಮ್ ಸಿಕ್ಕಾಗ ಹೋಗಿ ಯಾರಿಗಾದರೂ ಇಲ್ಲಿ ಬಂದಾಗ, ಇಲ್ಲಾಂದರೆ ಹೈದರಾಬಾದ್ನಲ್ಲಿ ಕೂಡ ಜಾಸ್ತಿ ಜನ ಇರ್ತಾರೆ ನಮ್ಮ ಕರ್ನಾಟಕದವರು. ಸೊ ಹೈದರಾಬಾದ್ನ ಹತ್ತಿರ ಕೂಡ ಜಾಸ್ತಿ ಜನ ಇದ್ದಾರೆ ಸೊ ನಮ್ಮ ಕನ್ನಡದವರು. ಸೊ ಅಲ್ಲಿಂದ ಯಾರಾದರೂ ಹೋಗ್ಬಿಟ್ಟು ನೋಡಬೇಕು ಅಂತಂದರೆ, ಇಲ್ಲಾಂದರೆ ಯಾರಿಗಾದ್ರೂ ಸಮಯ ಇದ್ದಾಗ, ಟೈಮ್ ಇದ್ದಾಗ ಹೋಗ್ಬಿಟ್ಟು ನೋಡ್ಬೋದು. ತುಂಬ ಚೆನ್ನಾಗಿರ್ತವೆ ಆ ಜಲಪಾತಗಳು. ಸೊ ಹೇಳಿದ್ನಲ್ಲ, ಇದರ ಹೆಸರು ಬಂದು ಅಂತರ್ಗಂಗೆ ಜಲಪಾತ ಅಂತ. ಸೊ ಇದು ನಮಗೆ ಹೈದರಾಬಾದಿಂದ, ಅಂದರೆ ಎಲ್ ಬಿ ನಗರ ಇದೆಯಲ್ಲ ಹೈದರಾಬಾದ್ನಲ್ಲಿ, ಸೊ ಅಲ್ಲಿಂದ ಆ ಜಂಕ್ಷನಿಂದ ಒಂದು 20 ಕಿಲೋಮೀಟ್ರ್ ದೂರ ಇರುತ್ತೆ. ಅಂದರೆ ಇನ್ನೂ ಸಿಂಪಲಾಗಿ ಹೇಳಬೇಕಂತಂದರೆ, ಇದು ರಾಮೋಜಿ ಫಿಲ್ಮ್ ಸಿಟಿ ಹತ್ತಿರ ಇದೆ. ಸೊ ಇದರ ಹತ್ತಿರ ಇರುವಂತಹ ಹಳ್ಳಿ ಹೆಸರು ಏನಂತಂದರೆ ಕವಾಡಿಪಲ್ಲಿ ಅಂತ. ಅದು ಆ ಹಳ್ಳಿ ಹೆಸರು ಅದರ ಹತ್ತಿರ ಇದೆ. ಸೊ ಕವಾಡಿಪಲ್ಲಿ ಹತ್ತಿರ ಒಂದು ಸ್ವಲ್ಪ ಬೆಟ್ಟ ಗುಡ್ಡಗಳಿವೆ. ಸೊ ಆ ಬೆಟ್ಟಗಳಲ್ಲಿ ಒಂದು ಬೆಟ್ಟದಲ್ಲಾದರೆ ಇದು ಬರ್ತಾ ಇರುತ್ತೆ. ಸೊ ಇದು ನಮಗೆ ರೈನಿ ಸೀಸನ್, ಅಂದರೆ ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಮಳೆ ಬಿದ್ದು ಒಂದು 2-3 ದಿನ ಆದರೂ, ಒಂದು ವಾರ, ಒಂದು ಆಲ್ಮೋಸ್ಟಲ್ಲಿ ನಂಗೆ ಗೊತ್ತಿದ್ದಂಗೆ ಒಂದು 20 ದಿನವರೆಗೂ ನೀರು ಬರ್ತಾನೆ ಇರುತ್ತೆ. ಸೊ ಮಳೆ ಬರಲಿಲ್ಲ ಅಂತಂದರೆ ನಮಗಲ್ಲಿ ನೀರು ಕಾಣಿಸಲ್ಲ. ಸೊ ಅದು ಓನ್ಲಿ ರೈನಿ ಸೀಸನ್ ಮಾತ್ರ ಕಾಣಿಸ್ತದೆ. ಸೊ ಓಕೆನಾ? ಯಾರಾದರೂ ಹೋಗೋಂಗಿದ್ರೆ ರೈನಿ ಸೀಸನ್, ಅಂದರೆ ಮಳೆ ಬಿದ್ದು ಒಂದು 2-3 ದಿನ ಇರ್ತಾವಲ್ಲ, ಸೊ ನೆಕ್ಸ್ಟ್ ಡೇ ಹೋದ್ರೂ ಕೂಡ ತುಂಬ ಚೆನ್ನಾಗತ್ತೆ ಅದಲ್ಲಿ. ಸೊ ಇಲ್ಲಿ ಯಾರಿಗೋ ಹೋಗಬೇಕು ಅಂತಂದರೆ ಸ್ವಲ್ಪ ಜಾಗರೂಕತೆಯಿಂದ ಹೋಗಬೇಕು. ಯಾಕಂದರೆ ಇಲ್ಲಿ ಚೆನ್ನಾಗಿ ಪಾಚಿ ಕಟ್ಟಿರುತ್ತೆ. ಸೊ ವಾಟ್ರ್ ಯಾವಾಗ ಹೋಗ್ತಾನೆ ಇರುತ್ತಲ್ಲ, ಸೊ ಹಾಗಾಗಿ ಪಾಚಿ ಕಟ್ಟಿರುತ್ತೆ. ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಯಾರಾದರೂ ಶೂ ಏನಾದರೂ ಹಾಕ್ಕೊಂಡು ಹೋಗಿದ್ರೆ ಸ್ವಲ್ಪ ಅದು ಬಿಚ್ಚಿಬಿಟ್ಟು ಅಲ್ಲೇ ಅದರಲ್ಲಿ ಇಟ್ಟುಬಿಟ್ಟು ಹೋದರೆ ಬೆಟರು. ಸೊ ಅದು ನನ್ನ ಅಡ್ವೈಸು. ಚಪ್ಪಲಿ ಆದರೆ ಏನಾಗಲ್ಲ, ಸೊ ಹಂಗೆ ಹೋಗ್ಬೋದು ಚಪ್ಪಲಿ ಹಾಕ್ಕೊಂಡೆ, ಅದರಿಂದ ಏನು ತೊಂದರೆ ಏನಾಗಲ್ಲ. ಸೊ ಯಾರಾದರೂ ಹೋಗಿದ್ರೆ ನಾನು ಇನ್ನೊಂದು ಬಾರಿ ಹೇಳ್ತಿದ್ದೀನಿ ಏನು ಅಂತಂದರೆ, ಸ್ವಲ್ಪ ಜಾಗ್ರತೆಯಿಂದ ಹೋಗಿ. ಅಂದರೆ ಯಾರಾದರೂ ರಾಕ್ ಕ್ಲೈಂಬಿಂಗು ಯಾರಿಗೆ ಇಷ್ಟ ಇರುತ್ತೆ ಅವ್ರಿಗಾದರೆ ಒಳ್ಳೆ ಅಡ್ವೆಂಚರ್ ಆಗಿರುತ್ತೆ. ಹೋಗಂಗಿದ್ರೆ ಮಾರ್ನಿಂಗೇ ಹೋಗಿ, ಒಂದು 8 ಗಂಟೆ 9 ಗಂಟೆಗೆ ಹಂಗೆ ಬೆಳಗ್ಗೆ ಹೋದರೆ ನಿಮ್ಗೆ ಚೆನ್ನಾಗಿರುತ್ತೆ. ಅಲ್ಲಿ ಆದರೆ ಚೆನ್ನಾಗಿ ಅಲ್ಲಿ ತುಂಬ ಗಾಳಿ ಆದರೂ ಅಲ್ಲಿಂದ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಅಲ್ಲಿರೋ ನೀರಾಗಿರ್ಬೋದು, ಸೊ ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಟ್ರೆಕ್ಕಿಂಗ್ ಥರ. ನಮಗೆ ಸಂಡೇ ವೀಕೆಂಡ್ ಇರುತ್ತಲ್ಲ, ಸೊ ನಮಗೆ ಯಾರಿಗಾದರೂ ರಜೆ ಇದ್ದಾಗ ಆಗೋದು. ಸೊ ಇಲ್ಲಿ ಹತ್ತಿರ ಇರ್ಬೋದು, ಹೈದರಾಬಾದ್ನ ಹತ್ತಿರ ಹೋಗ್ಬೋದು, ತುಂಬ ಚೆನ್ನಾಗಿರ್ತದೆ. ಸೊ ಓಕೆನಾ ಗೈಸ್? ನಾನು ಹೇಳೋದು ಇನ್ನೊಂದು ವಿಷಯ ಮಾಡ್ತದೆ ಗೈಸ್, ಅಲ್ಲಿ ಯಾರಾದರೂ ಹೋಗೋಂಗಿದ್ರೆ ದಯವಿಟ್ಟು ನೀವು ಇಲ್ಲಿಂದನೇ ನಿಮ್ಗೆ ಎಲ್ಲಿ ನಿಮಗೆ ವಾಟರ್ ಬಾಟ್ಲು ಅಂಥವೆಲ್ಲ ರೆಸ್ಟೋರೆಂಟ್ ಸಿಗುತ್ತೋ ಅಲ್ಲಿಂದ ಸ್ವಲ್ಪ ತಗೊಂಡು ಹೋದರೆ ಬೆಟ್ರು. ಅಲ್ಲಿ ನಿಮಗೆ ಹತ್ತಿರ ಯಾವುದೇ ರೀತಿಯಾದಂತಹ ವಾಟರ್ ಬಾಟ್ಲ್ ಆದರೂ, ಕುಡಿಯೋಕ್ಕೆ ನೀರಾಗ್ಬೋದು, ತಿನ್ನೋಕ್ಕೆ ತಿಂಡಿ ಆಗ್ಬೋದು, ಯಾವುದೂ ಕೂಡ ಸಿಗೋಲ್ಲ. ಬಟ್ ವೀಕೆಂಡ್ ಮಾತ್ರ, ಸಂಡೇ ಮಾತ್ರ ನಿಮಗೆ ಐಸ್ ಕ್ರೀಮ್ ಮಾತ್ರ ಸಿಗುತ್ತೆ. ಅದೊಂದು ಮಾತ್ರ ಅಲ್ಲಿ ಸಿಗೋದು ನಿಮಗೆ, ಮತ್ತಿನ್ನೇನು ಸಿಗೋಲ್ಲ. ಸೊ ಅದಕ್ಕಾಗಿ ನಾನು ಹೇಳೋದು ಏನಂತಂದರೆ, ನೀವು ಏನಾದರೂ ತಿನ್ನೋಕ್ಕಾದರೂ, ಕುಡಿಯೋಕ್ಕಾದರೂ, ನೀರಾಗಿದ್ರು ಏನಾದರೂ ಆಗಿರ್ಬೋದು, ಸೊ ನೀವು ಇಲ್ಲಿಂದನೇ ತಗೊಂಡು ಹೋದರೆ ಸ್ವಲ್ಪ ಬೆಟರು. ನಿಮ್ಗೆ ಎಲ್ಲಿ ಹತ್ತಿರ ಸಿಗುತ್ತೋ ಅಲ್ಲಿಂದ. ಸೊ ಓಕೆನಾ? ಸೊ ಇದಾದರೆ ಇಲ್ಲಿ ನೋಡ್ತಿದ್ರೆ ಇಲ್ಲದು ಮೊದಲನೇ ಜಲಪಾತ. ಸೊ ನೋಡೋಕ್ಕೆ ಜಾಸ್ತಿ ಇದೆ ಗೈಸ್, ಒಂದು 3-4 ಜಲಪಾತಗಳು. ಸೊ ಕಲ್ಲಿನ ಅಂದರೆ ಬಂಡೆ ಮೇಲಿಂದ ಬರ್ತಾ ಇರುತ್ತೆ, ಹಂಗೆ ಬೀಳ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ. ಸೊ ಇದು ಅಂದರೆ ಟ್ರೆಕ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದ್ರಲ್ಲ. ಸೊ ಇದು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತಿರೋದಿಲ್ಲ. ಸೊ ನಾನು ಹೋದಾಗ ಮಳೆ ಬೀಳಲಿಲ್ಲ ಅದು ಹಿಂದೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು. ಸೊ ಮಳೆ ಬಿದ್ದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿಯೇ ಇರ್ತಾಯಿತ್ತು ವಾಟ್ರು. ಸೊ ಜಾಸ್ತಿ ಮಳೆ ಬಿದ್ದರೆ ಇಲ್ಲಿ ಪೊಲೀಸೊಬ್ಬರು ಇಲ್ಲೇ ಕಾದ್ಕೊಂಡಿರ್ತಾರೆ. ಸೊ ಯಾರನ್ನು ಅಲೋ ಮಾಡಲ್ಲ ಇಲ್ಲಿ, ಯಾಕಂದರೆ ಸ್ವಲ್ಪ ಡೇಂಜರ್ ಆಗುತ್ತೆ ಅಂತ ಈ ಪ್ಲೇಸು. ಸೊ ಓಕೆನಾ? ಸೊ ಸ್ವಲ್ಪ ಕಮ್ಮಿ ಆದರೆ ಅಲೋ ಮಾಡ್ತಾರೆ ಪೊಲೀಸರು. ಅದಕ್ಕಾಗಿ ಇಲ್ಲಿ ಎಲ್ಲ ಫೆನ್ಸಿಂಗ್ ಆಗಿಬಿಟ್ಟಿದ್ದಾರೆ, ಯಾರೂ ಹೋಗಬಾರ್ದು ಅಂತ. ಸೊ ಆದರೂ ಕೂಡ ಅಲ್ಲಿ ಒಂದು ಸೈಡಲ್ಲಿ ಎಡ್ಜಲ್ಲಿ ಸೊ ಕಟ್ ಮಾಡಿಬಿಟ್ಟು ನಮ್ಮ ಪೀಪಲ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ.
ಯಾಕಂತಂದರೆ ಇಲ್ಲಿ ಜಾಸ್ತಿ ಅಂದರೆ ಕಾಲೇಜ್ ಸ್ಟೂಡೆಂಟ್ಸು ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಲೋಕಲ್ ಪೀಪಲ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತು ಇದು ಇಲ್ಲೊಂದು ಫಾಲ್ಸ್ ಇದೆ, ವಾಟರ್ ಫಾಲ್ಸ್ ಇದೆ ಅಂತ. ಸೊ ಅದಕ್ಕಾಗಿ ಜಾಸ್ತಿ ಜನಕ್ಕೆ ಅಷ್ಟು ನಮ್ಮ ಸಿಟಿಯವ್ರಿಗೆ ಗೊತ್ತಿರಲ್ಲ. ಇದು ನಾನು ಕೂಡ ಇದನ್ನು ಗೂಗಲ್ ಮ್ಯಾಪ್ಸಲ್ಲಿ ಸೊ ಹೈದರಾಬಾದ್ ನಿಯರ್ ವಾಟರ್ ಫಾಲ್ಸ್ ಅಂತೂ ನಾನು ಹುಡುಕಿದಾಗ ಇದು ನನಗೆ ಸಿಕ್ತು. ಸೊ ನೋಡಿದೆ, ಇನ್ನೂ ಜಾಸ್ತಿನೇ ಇತ್ತು, ಬಟ್ ಇದು ಸ್ವಲ್ಪ ಹತ್ತಿರ ಇತ್ತು. ಸೊ ನೋಡೋಣ ಹೆಂಗಿದೆ ಅಂತ ಹೋಗ್ಬಿಟ್ಟು ನೋಡಿದೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ಫೋಟೋಸ್ ಕೂಡ ಅವೈಲೇಬಲ್ ಇದೆ. ಸೊ ನಾನು ನೋಡಿದೆ, ಸೊ ಓಕೆ ಚೆನ್ನಾಗಿದೆ, ನೋಡೋಣ ಹೆಂಗಿದೆ ಅಂತ ಬಂದೆ. ಸೊ ನನಗಾದರೆ ಒಳ್ಳೆ ಅನುಭವ ಆಯಿತು ಇಲ್ಲಿ. ಮನಸ್ಸು ಮಾತ್ರ ತುಂಬ ಸಂತೋಷ ಆಯಿತು, ಚೆನ್ನಾಗಿದೆ ಅಂತ. ಸೊ ನಾನು ಮತ್ತು ನಮ್ಮ ಫ್ರೆಂಡ್ ಒಬ್ಬ ಬಂದು, ಅಂದರೆ ನಾವಿಬ್ಬರು ಬಂದಿದ್ವಿ ಇಲ್ಲಿ. ಸೊ ಬೆಳಗ್ಗೆ 9 ಗಂಟೆಗೆ ಹಂಗೆ ಬಂದ್ವಿ. ಸೊ ನೋಡಿಕೊಂಡು ಮತ್ತೆ 2 ಗಂಟೆಗೆ ರಿಟರ್ನ್ ಆಗೋದ್ವಿ. ಸೊ ನಾವು ಹೋದಾಗ ಅಷ್ಟು ಜಾಸ್ತಿ ಏನು ಜನ ಬರ್ತಾ ಇರಲಿಲ್ಲ ಇಲ್ಲಿ. ಸೊ 12 ಗಂಟೆ ಮೇಲಾದಾಗ, ಅಂದರೆ 1 ಗಂಟೆ ಅಲ್ಲ, ಸೊ 1 ಗಂಟೆ 2 ಗಂಟೆ ಮಧ್ಯೆ ಜಾಸ್ತಿ ಜನ ಬಂದರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಜಾಸ್ತಿ ಜನ ಬರೋಕ್ಕೆ, ನೋಡೋಕ್ಕೆ ಇಲ್ಲಿ. ಸೊ ಇಲ್ಲಿ ಮೇಲೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ಬಂಡೆಗಳು, ಇಲ್ಲಿಂದ ನಾವು ಇನ್ನೂ ಮೇಲೆ ಹೋಗ್ಬೋದು. ಸೊ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೂ ಫುಲ್ಲು ಸ್ಟಾಪ್ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ಅಂದರೆ ಅರ್ಲಿ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗು 5 ಗಂಟೆ ಮೇಲಾದರೆ ಚೆನ್ನಾಗಿರುತ್ತೆ ಅಲ್ಲಿಂದ ವ್ಯೂ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಟಾಪ್ ಇರುತ್ತಲ್ಲ, ಸೊ ನಮಗೆ ಹೈದರಾಬಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ ಬೆಟ್ಟದ ಮೇಲೆ. ಸೊ ಅಲ್ಲಿಂದ ನೀವು ಇನ್ನೂ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಅಲ್ಲಿಂದ ಇನ್ನೊಂದು 1/2 ಕಿಲೋಮೀಟ್ರ್ ಮುಂದೆ ಹೋಗ್ಬೋದು. ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಅಲ್ಲಿಂದ ಟ್ರೆಕ್ಕಿಂಗ್ ಅಂದರೆ ಹೆಂಗಿರುತ್ತೆ ಅಂದರೆ, ನೀವು ಈ ವಿಡಿಯೋಗಳಲ್ಲಿ ಇಲ್ಲಿ ನೋಡಿರ್ಬೋದು, ಅಂದರೆ ಈ ಸೇಡಿ ಇದೆಯಲ್ಲ, ಸೊ ಅದರಲ್ಲಿ ನೀವು ನೋಡಿರ್ಬೋದು, ಈ ಫಾರೆಸ್ಟಲ್ಲಿ ಹೋಗ್ತಾರಲ್ಲ ಅವೆಲ್ಲ ನೋಡೋಕ್ಕೆ. ಸೊ ಹಂಗೆ ಕಾಣಿಸುತ್ತೆ ನಮಗೆ ಇಲ್ಲಿ, ಒಳ್ಳೆ ಅನುಭವ ಆಗಿದೆ. ಸೊ ಬಟ್ ನಿಮಗೆ ಯಾರಾದರೂ ಹೋಗಂಗಿದ್ರೆ ಒಂದು 2-3 ಹೋಗಿ, ಒಬ್ಬರೇ ಆದರೂ ಹೋಗಬೇಡಿ, ಸ್ವಲ್ಪ ಜನಕ್ಕೆ ಭಯ ಇರುತ್ತಲ್ಲ. ಸೊ ಓಕೆನಾ. ಇಲ್ಲಿ ನಮಗೆ ಜಾಸ್ತಿ ಅಂದರೆ ಫ್ಯಾಮ್ಲಿಯೇ ಕಾಣಿಸುತ್ತೆ, ಫ್ಯಾಮ್ಲಿ ವಿತ್ ಫ್ರೆಂಡ್ಸ್ ಬಂದಿರೋರೇ ಜಾಸ್ತಿ. ಸಿಂಗಲ್ ಆದರೆ ಯಾರೂ ನಾವು ಹೋದಾಗಾದರೆ ಒಬ್ಬರು ಕೂಡ ಬಂದಿಲ್ಲ ಸಿಂಗಲಾಗಿ. ಎಲ್ಲರೂ ಫ್ರೆಂಡ್ಸು, ಫ್ಯಾಮ್ಲಿ, ಲವರ್ಸು ಅವರೇ ಬಂದಿದ್ದಾರೆ. ಸೊ ಓಕೆನಾ ಗೈಸ್, ನಮ್ಗೆ ಗೊತ್ತೇ ಇದೆಯಲ್ಲ, ವೀಕೆಂಡ್ ಅಂತಂದರೆ ಲವರ್ಸೇ ಜಾಸ್ತಿ ಜನ ಬರ್ತಾರಂತ. ಸೊ ಓಕೆನಾ ಗೈಸ್, ನೀವು ಹೋಗಂಗಿದ್ರೆ ಹೋಗ್ಬೋದು. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಹೋಗ್ಬೋದು ನೀವು, ಖಂಡಿತ ಅದು ಮಾತ್ರ ನಿಮ್ಮ ಲೈಫಲ್ಲಿ ಒಳ್ಳೆ ಟ್ರಿಪ್ ಆದಾಗೆ ಇರುತ್ತೆ. ಸೊ ಓಕೆನಾ ಗೈಸ್, ನಾನು ಹೇಳೋದು ಮಾತ್ರ ನಿಜ, ಖಂಡಿತ ಇರುತ್ತೆ, ನೀವು ಮರಿಬೇಡಿ. ಒಂದು ವೇಳೆ ಯಾರಾದರೂ ಹೈದರಾಬಾದ್ ಥರ ಇದ್ದರೆ. ಸೊ ಓಕೆನಾ. ಸೊ ಅದುವರೆಗೂ ಈ ವಿಡಿಯೋನ ಎಂಜಾಯ್ ಮಾಡಿ ಗೈಸ್.
దీనికి ఎంత దూరం ఉంది? ಸೊ ನಾವು ಹೋಗೋ ದಾರಿಯಲ್ಲಿ ಒಬ್ಬ ಅಣ್ಣ ಆದರೆ ಕಾಣಿಸಿದ್ರು. ಸೊ ಅಣ್ಣ ಅಂದರೆ ನಾವು ಕೇಳಿದ್ವಿ, ಅಣ್ಣ ಇದು ಇನ್ನೂ ಎಷ್ಟು ದೂರ ಇದೆ, ಇನ್ನು ಎಷ್ಟು ದೂರ ಹೋಗ್ಬೋದು ಅಂತ. ಸೊ ಇನ್ನೂ ಹೋಗ್ಬೋದು ಅಂತ ಹೇಳಿದರು. ಅವ್ರು ಕೂಡ ಸರಿಯಾಗಿ ಹೇಳಿಲ್ಲ ಇನ್ನೂ ಎಷ್ಟು ದೂರ, ಇನ್ನೂ ಎಷ್ಟು ನಿಮಿಷ ಹೋಗ್ಬೋದು ಅಂತ. ಸೊ ನಾವು ಸರಿ ಆಯಿತು ಹೋಗೋಣ, ಅಣ್ಣ ಹೇಳಿದ್ರಲ್ಲ ಇನ್ನೂ ಹೋಗ್ಬೋದು ಅಂತ, ಹೋಗೋಣ ಅಂತ ಹೋದ್ವಿ. ಸೊ ನಾವು ಇನ್ನೂ ಒಂದು 5 ನಿಮಿಷ ಹಂಗೆ ಹೋದ್ವಿ. ಹಂಗೆ ಹೋದ್ಮೇಲೆ ನಮಗೆ ಒಂದು ಸ್ವಲ್ಪ ವೆಹಿಕಲ್ ಸೌಂಡ್ಸ್ ಅದೇ ಕೇಳಿಸ್ತು ಆ ಬೆಟ್ಟದ ಆ ಕಡೆಯಿಂದ. ಸೊ ಇದೇನೇನೋ ಲಾಸ್ಟು ಅಂತ ಅಂದ್ಕೊಂಡ್ವಿ. ಇನ್ನು ಮತ್ತು ಆ ಕಡೆ ನಮ್ಗೆ ದಾರಿ ಕೂಡ ಏನು ಕಾಣಿಸಲಿಲ್ಲ ಹೋಗೋಕ್ಕೆ. ಸೊ ಅಲ್ಲಿಂದ ಎಲ್ಲ ಮಾರ್ಕೆಟ್ಗಳಿತ್ತು, ಎಲ್ಲ ಕವರ್ ಆಗಿತ್ತು. ಸೊ ಅಲ್ಲಿಂದ ಸರಿ ಅಂತ ವಾಪಸ್ಸಾದ್ವಿ. ಸೊ ಅಲ್ಲಿಂದ ವಾಪಸ್ಸಾಗಿ ಸರಿ ಆಯಿತು ಅಂತ ಒಂದೆರಡು ಟೈಮ್ ಲ್ಯಾಪ್ಸ್ ತೊಗೊಂಡ್ವಿ ಲಾಸ್ಟಲ್ಲಿ ಇನ್ನು ಹೊರಡೋಣ ಅಂತ. ಸೊ ಆ ಟೈಮ್ ಲ್ಯಾಪ್ಸ್ ಹೇಗಿಂತ ಒಂದು ಸ್ವಲ್ಪ ನೋಡಿ. ಸೊ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ ಗಾಯ್ಸ್ ಹೇಗಿದೆ ಟೈಮ್ ಲ್ಯಾಪ್ಸ್ ಅಂತ. ಸೊ ಓಕೆನಾ? ಸೊ ಗೈಸ್ ಈ ವಿಡಿಯೋ ಹೆಂಗಿದೆ ಅಂತ ವಾಯ್ಸ್ ಓವರು ನಂಗೆ ಅದ್ರ ಗೊತ್ತಿಲ್ಲ. ಸೊ ಬಟ್ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ ನೆಕ್ಸ್ಟ್ ಒಂದೊಂದು ವೀಡಿಯೋಗೂ. ಸೊ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡ್ತಿದ್ದೆ, ಇಲ್ಲಾಂದರೆ ನಮ್ಮ ಚಾನಲ್ಗೆ ಬಂದಿದ್ರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್.